ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಫ್ರೆಶ್ ಆಗಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿನ ನೋಡಬಹುದು. ಹಾಗೆಯೇ ಇವತ್ತಿನ ಅರೈವಲ್ಸು ಈರುಳ್ಳಿ ಅರೈವಲ್ಸು 1 ಲಕ್ಷದಕ್ಕಿಂತನೂ ಜಾಸ್ತಿ ಬಂದಿದೆ. ಅದರ ಬಗ್ಗೆ ಮಾಹಿತಿ ಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆಯೇ ರೇಟು ಎಷ್ಟು ಜಾಸ್ತಿ ಆಗಿರಬಹುದು ಅಥವಾ ಕಡಿಮೆ ಆಗಿದೆಯಾ, ಪ್ರತಿಯೊಂದು ಮಾಹಿತಿನ ನಾವು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ. ನೋಡಬಹುದು, ಇವತ್ತಿನ ವಿಡಿಯೋ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 6/10/2025 ಸೋಮವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ವಿಡಿಯೋನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 50 ರೂಪಾಯಿಗೆ 1 kg ಸಿಗ್ತಾ ಇದೆ. ಇವತ್ತಿನ ಮಾರ್ಕೆಟ್ನಲ್ಲಿ ನೋಡಬಹುದು, ಕೇವಲ 50 ರೂಪಾಯಿಗೆ ಸಿಗ್ತಾ ಇದೆ. ನಿಮಗೆ 30-35 ರೂಪಾಯಿಂದ ಶುರುವಾಗುತ್ತೆ ಬೆಳ್ಳುಳ್ಳಿ ರೇಟು. ಆದರೆ ನಮ್ಮ ವಿಡಿಯೋದಲ್ಲಿ ನಾವು ತೋರಿಸ್ತಿರೋದು 50-55 ನೋಡಬಹುದು. ಇದು 55 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡಬಹುದು, ಫ್ರೆಶ್ ಆಗಿದೆ ಆ್ಯಂಡ್ ಚೆನ್ನಾಗಿದೆ. ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 65 ರೂಪಾಯಿಗೆ 1 kg ಇದೆ. ನಾವು ಇವತ್ತು ಬೆಳ್ಳುಳ್ಳಿ ವಿಡಿಯೋನ ಕಡಿಮೆ ವಿಡಿಯೋಗಳನ್ನ ಹಾಕಿದ್ದೀವಿ, ನೋಡಬಹುದು. ಆ್ಯಂಡ್ ಅದ್ರ ಜೊತೆಗೆ 65 ರೂಪಾಯಿನೇ ಟಾಪ್ ರೇಟ್ ಅಲ್ಲ, ಟಾಪ್ ರೇಟ್ ಬೆಳ್ಳುಳ್ಳಿನೂ ಇದೆ. 100 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ನೀವು ನೋಡಿಕೊಂಡು ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ. ಹಾಗೆಯೇ ರೈತರಿಗೂ ಕೂಡ ನಾವು ತಿಳಿಸ್ಕೊಡ್ತಿರೋದು ಇಷ್ಟೇ. ಇವತ್ತು ಟಾಪ್ ರೇಟ್ ಬಂದುಬಿಟ್ಟು ನಿಮಗೆ 65 ಟಾಪ್ ರೇಟ್ ರೂಪೀಸ್ ಅಲ್ಲ, ನಿಮಗೆ 100 ರೂಪಾಯಿ ತನಕನೂ ಟಾಪ್ ರೇಟ್ ಹೋಗ್ತಾ ಇದೆ. ಅದ್ರ ಜೊತೆಗೆ ಸೈಜ್ನ ಚೆನ್ನಾಗಿ ಮಾಡ್ಕೊಂಡು ಬಂದಲ್ಲಿ ಮತ್ತು ಬಿಗ್ ಸೈಜ್ ಬೆಳ್ಳುಳ್ಳಿ ಇದ್ದಲ್ಲಿ ಒಳ್ಳೆ ರೇಟ್ಗೆ ಇವತ್ತು ಕೂಡ ಮಾರ್ಕೆಟ್ನಲ್ಲಿ ನಿಮಗೆ ಸಿಗ್ತಾ ಇರೋಂಥದ್ದು ನೋಡಿಕೊಂಡು ನೀವು ಕೂಡ ಮಾರ್ಕೆಟ್ಗೆ ತರಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 23 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2300 ರೂಪಾಯಿ ಆಗುತ್ತೆ. ನೋಡಬಹುದು, ಚಕ್ಕೆ ಸ್ಮಾಲ್ ಸೈಜಲ್ಲಿದ್ದಾವೆ. ನೋಡಬಹುದು, ಚಕ್ಕೆ ಸೈಜ್ಗೆ 23 ರೂಪಾಯಿ ಇದೆ. ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ 36 ರೂಪಾಯಿ kg ಇದೆ, 3600 ರೂಪಾಯಿ ಆಗುತ್ತೆ. ಇದು ಹೊಸ ಶುಂಠಿ, ಬಿಗ್ ಸೈಜ್ ಶುಂಠಿ, ಹೊಸ ಶುಂಠಿ. ಹಾಗಾಗಿ ನಿಮಗೆ 36 ರೂಪಾಯಿಗೆ 1 kg ಹೊಸ ಶುಂಠಿಗೆ ಈ ರೇಟ್ ನಡೀತಾ ಇದೆ. ನೋಡಬಹುದು, 36 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ನೆಕ್ಸ್ಟು ನಾವು ನೋಡ್ತಿರುವಂತಹ ಶುಂಠಿಗೆ, ಈ ಶುಂಠಿಗೆ 58 ರೂಪಾಯಿ ಇದೆ 1 kg. ಇದು 1 ಕ್ವಿಂಟಲ್ಗೆ 5800 ರೂಪಾಯಿ ಆಗುತ್ತೆ. ಇದು ಹಳೆ ಶುಂಠಿ, ಮೀಡಿಯಮ್ ಸೈಜಲ್ಲಿದೆ. ಇದು ಮೀಡಿಯಮ್ ಸೈಜು, ಹಾಗಾಗಿನೇ 58 ರೂಪಾಯಿಗೆ 1 kg. ಇದಕ್ಕೂ ಬಿಗ್ ಸೈಜಲ್ಲಿ ನೀವು ತಂದಲ್ಲಿ ನಿಮಗೆ 6000ಕ್ಕಿಂತನೂ ಜಾಸ್ತಿನೇ ಹೋಗುತ್ತೆ. 58 ರೂಪಾಯಿಗೆ 1 kg 5800 ರೂಪಾಯಿ ಆಗುತ್ತೆ ಕ್ವಿಂಟಲು. ಅದೇ ನೀವು ಬಿಗ್ ಸೈಜಲ್ಲಿ, ಓವರ್ ಬಿಗ್ ಸೈಜಲ್ಲಿ ತಂದ ನಿಮಗೆ 6000, 6100, 6600, 6700 ರೂಪಾಯಿ ತನಕನೂ ಟಾಪ್ ರೇಟ್ ನಡೆಯುತ್ತೆ ಮಾರ್ಕೆಟ್ನಲ್ಲಿ. ಸೊ ನೋಡಿಕೊಂಡು ತಗೊಬನ್ನಿ. ನಾವು ಹಾಕಿರುವಂತಹ ವಿಡಿಯೋದಲ್ಲಿ ಇರುವಂತಹ ಶುಂಠಿನೇ ನಿಮಗೆ ಫೈನಲ್ ಆಗಿರಲ್ಲ. ಅದಕ್ಕೂ ಒಳ್ಳೆ ಸೈಜಲ್ಲಿ ತಂದಲ್ಲಿ ನಿಮಗೂ ಕೂಡ ಒಳ್ಳೆ ರೇಟೇ ಸಿಗುತ್ತೆ. ರೈತರು ಎಲ್ಲದನ್ನೂ ಗಮನಿಸಬೇಕಾಗತ್ತೆ. ಮೇಯ್ನಾಗಿ ಶುಂಠಿ ಬೆಳೆದಿರುವಂತಹ ರೈತರಿಗೆ ಒಳ್ಳೆ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ನೋಡಿಕೊಂಡು ನೀವು ತರಬೇಕಾಗತ್ತೆ. ಟಾಪ್ ರೇಟ್ ನಿಮಗೆ 6000 ಮೇಲೇ ಸಿಗುತ್ತೆ. ಬೆಸ್ಟ್ ಕ್ವಾಲಿಟಿ ಶುಂಠಿಗೆ ರೇಟ್ ಚೆನ್ನಾಗೇ ಸಿಗುತ್ತೆ. ನೋಡಿಕೊಂಡು ನೀವು ಕೂಡ ತರ್ಬೋದು. ಅದು ಹಳೆ ಶುಂಠಿಗೆ ರೇಟ್ ಚೆನ್ನಾಗಿ ನಡೀತಾ ಇದೆ. ಹೊಸ ಶುಂಠಿಗೆ ರೇಟ್ ಸ್ವಲ್ಪ ಕಡಿಮೆ ಇದೆ. ನೋಡ್ಕೊಳ್ಳಿ, ನೋಡಿಕೊಂಡು ನಿಮ್ಗೆ ಅನುಕೂಲ ಆದಂತೆ ತೊಗೊಂಬನ್ನಿ. ಆ್ಯಂಡ್ ಮಾರ್ಕೆಟು ನಿಮ್ಗೆ ಹತ್ತಿರ ಇದ್ದರೆ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು. ಆ್ಯಂಡ್ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 7 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 700 ರೂಪಾಯಿ ಆಗುತ್ತೆ. ಇದು ಬೇಬಿ ಪೊಟ್ಯಾಟೊ ಆಲೂಗಡ್ಡೆ. ನೋಡಬಹುದು, ಲೋಕಲ್ ಇದು. ನೋಡಿಕೊಂಡು ತೊಗೊಂಡು ಬರಬಹುದು. ಚಿಕ್ಕ ಸೈಜಲ್ಲಿದ್ದಾವೆ. ನೋಡ್ಬೋದು, ಇದು 9 ರೂಪಾಯಿಗೆ 1 kg 900 ರೂಪಾಯಿ ಆಗುತ್ತೆ ಕ್ವಿಂಟಲು. ಇದು ಕೂಡ ಬೇಬಿ ಲೋಕಲ್ ಪೊಟ್ಯಾಟೊನೂ ನೋಡ್ಕೊಂಡು ಬರಬಹುದು. ಸೈಜ್ಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ ಈ ಸೈಜಲ್ಲಿ ಆಲೂಗಡ್ಡೆ ಸಿಗ್ತಾರ ಅಂಥದ್ದು ನೋಡ್ಕೊಂಡು ತರಬಹುದು. ನೆಕ್ಸ್ಟ್ ನಾವು ನೋಡ್ತಿರುವಂಥದ್ದು 12 ರೂಪಾಯಿ kg ಇದೆ, 1200 ರೂಪಾಯಿ ಆಗುತ್ತೆ. ಇದು ಪೆಪ್ಸಿ ಆವ್ರೇಜ್ ಕ್ವಾಲಿಟಿ. ಇದು ಆಲೂಗಡ್ಡೆ ಪೆಪ್ಸಿ ಆಲೂಗಡ್ಡೆ ನೋಡಬಹುದು. ಇದನ್ನು ನೋಡಿಕೊಂಡು ಕೊಂಡ್ಕೊಳ್ಬೇಕಾಗತ್ತೆ. ಪೆಪ್ಸಿ ಆಲೂಗಡ್ಡೆ ಕೂಡ ಇವಾಗ ಮಾರ್ಕೆಟ್ನಲ್ಲಿ ಇರೋವಂಥದ್ದು 12 ರೂಪಾಯಿಗೆ 1 kg 1200 ರೂಪಾಯಿ ಆಗುತ್ತೆ. ಆವ್ರೇಜ್ ಕ್ವಾಲಿಟಿಯಲ್ಲಿ ಇದೆ. ನೋಡಬಹುದು, ಏನೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 16 ರೂಪಾಯಿ kg ಇದೆ, 1600 ರೂಪಾಯಿ ಆಗುತ್ತೆ. ಹಾಸನ್ ಆಲೂಗಡ್ಡೆ ಇದು. ನೋಡಬಹುದು, ಹಾಸನ್ ಆಲೂಗಡ್ಡೆ ಸೈಜ್ ಕೂಡ ಪರವಾಗಿಲ್ಲ, ಶೇಪ್ ಕೂಡ ಪರವಾಗಿಲ್ಲ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಮಿಕ್ಸ್ ಇದೆ ಅನಿಸುತ್ತೆ. ಹಾಗಾಗಿ 16 ರೂಪಾಯಿ ಇದೆ. ನೀವು ಸೈಜ್ ವೈಸ್ನ ಮಾಡ್ಕೊಂಡು ಬಂದಿದ್ರೆ ನಿಮಗೂ ಕೂಡ ಟಾಪ್ ರೇಟ್ ಸಿಗೋದು ಅನಿಸುತ್ತೆ. ನೋಡಿಕೊಂಡು ಇವಾಗಿನ ಮಾರ್ಕೆಟ್ನಲ್ಲಿ ನೀವು ಮಾರಬೇಕಾಗತ್ತೆ. ಸೈಜ್ನ ಚೆನ್ನಾಗಿ ಮಾಡ್ಕೊಂಡು ಬನ್ನಿ, ನಿಮಗೂ ಕೂಡ ರೇಟ್ ಸಿಗುತ್ತೆ. ಈ ಆಲೂಗಡ್ಡೆ ಹಾಸನ್ ಆಲೂಗಡ್ಡೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆ 19 ರೂಪಾಯಿ kg ಇದೆ, 1900 ರೂಪಾಯಿ ಆಗುತ್ತೆ. ಇದು ಕೂಡ ಹಾಸನ್
ಹಾಸನ್ನು. ಇದು ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ, ಹಿಮಾಲಿನಿ ಅಂತ ಹೇಳಿಬಿಟ್ಟು ಇದ್ರದ್ದು ಹೆಸರು. ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ. ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ ಒಳ್ಳೆ ಬೇಡಿಕೆ ಇದೆ ಇವಾಗ ಮಾರ್ಕೆಟ್ನಲ್ಲಿ. ನೋಡಿಕೊಂಡು ರೈತರು ಕೂಡ ನೀವು ವ್ಯಾಪಾರನ ಮಾಡಬೇಕಾಗತ್ತೆ. ಹಾಗೆಯೇ ಈ ರೀತಿ ಕ್ವಾಲಿಟಿಯಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಇದ್ದಲ್ಲಿ ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು. ಒಳ್ಳೆ ರೇಟೇ ಸಿಗುತ್ತೆ. ಆ್ಯಂಡ್ ಸೈಜ್ನ ಮಾಡ್ಕೊಂಡು ಬನ್ನಿ. ನೀವು ಕೂಡ ಒಳ್ಳೆ ಸೈಜಲ್ಲಿರುವಂತಹ ಆಲೂಗಡ್ಡೆಗೆ ರೇಟ್ ಕೂಡ ಚೆನ್ನಾಗೇ ಸಿಗುತ್ತೆ ಇವಾಗ ಮಾರ್ಕೆಟ್ನಲ್ಲಿ. ಎಲ್ಲದನ್ನೂ ಗಮನಿಸಬೇಕಾಗತ್ತೆ ರೈತರು ಕೂಡ ತಂದು ಮಾರಬೇಕಾದ್ರೆ. ಆ್ಯಂಡ್ ನಿಮಗೆ ಗಾಡಿ ಚಾರ್ಜಸ್ಸು, ಅಲ್ಲಿಂದ ಎಷ್ಟು ದೂರ ಆಗುತ್ತೆ, ಪ್ರತಿಯೊಂದನ್ನು ಯೋಚನೆ ಮಾಡಿ ಮಾರ್ಕೆಟ್ಗೆ ತಂದು ಮಾರಿ. ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಆಲೂಗಡ್ಡೆಗೂ ಕೂಡ ಒಳ್ಳೆ ರೇಟೇ ಸಿಗುವಂಥದ್ದು. ಆ್ಯಂಡ್ ಅದ್ರ ಜೊತೆಗೆ ಪೆಪ್ಸಿ ಆಲೂಗಡ್ಡೆಗೂ ಕೂಡ ರೇಟ್ ಚೆನ್ನಾಗಿದೆ. ಇದು ಆವರೇಜ್ ಕ್ವಾಲಿಟಿಯಲ್ಲಿ ಇರೋದ್ರಿಂದ ರೇಟು ಕಡಿಮೆ ಇದೆ ಅಷ್ಟೇ. ನೋಡಿಕೊಂಡು ಇವಾಗಿನ ಮಾರ್ಕೆಟ್ನಲ್ಲಿ ನೀವು ಮಾರಬೇಕಾಗತ್ತೆ. ಹಾಗೆಯೇ ನಿಮಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀವಿ, ಮಿಸ್ ಮಾಡ್ದಿಟ್ಟು ನೀವು ಕೂಡ ಚೆಕ್ ಮಾಡಬಹುದು, ತಗೊಂಡ್ಬಿಟ್ಟು ಕಾಲ್ ಮಾಡಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿ 5 ರೂಪಾಯಿ kg ಇದೆ. ಚಿಕ್ಕ ಸೈಜು ಅಲ್ಲಿ ಇರುವಂತಹ ಈರುಳ್ಳಿ ನೋಡಬಹುದು. ಎಷ್ಟು ಚಿಕ್ಕ ಸೈಜ್ ಇದೆ ಅಂತ ಹೇಳ್ಬಿಟ್ಟು ಎತ್ತಿ ಹಿಡಿದು ತೋರಿಸ್ತಾ ಇದ್ದಾರೆ. 500 ರೂಪಾಯಿ ಆಗುತ್ತೆ ಕ್ವಿಂಟಲ್. ಇದು 6 ರೂಪಾಯಿ kg ಇದೆ. 600 ರೂಪಾಯಿ ಆಗುತ್ತೆ ಕ್ವಿಂಟಲ್. ಇದು ಕೂಡ ಚಿಕ್ಕ ಸೈಜಲ್ಲೇ ಇದೆ. ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಅರೈವಲ್ಸ್ನ ನೀವೇನಾದರೂ ಕೇಳಿದ್ರೆ ನಿಮಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಯಾಕಂದರೆ ಇವತ್ತು ಜಾಸ್ತಿ ಅರೈವಲ್ಸ್ ಬಂದಿದೆ, ಸಿಕ್ಕಾಪಟ್ಟೆ ಅರೈವಲ್ಸ್ ಬಂದಿದೆ. 6 ರೂಪಾಯಿ kg ಇದೆ. 600 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು. ಇವತ್ತಿನ ಅರೈವಲ್ಸ್ನ ನೀವು ಚೆಕ್ ಮಾಡಬೇಕಂದ್ರೆ ವಿಡಿಯೋ ಕೊನೆ ತನಕ ನೋಡಬೇಕಾಗತ್ತೆ. ಇದು 7 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 700 ರೂಪಾಯಿ ಆಗುತ್ತೆ. ಚಿತ್ರದುರ್ಗದ ಆನಿಯನ್ ಇದು. ಚಿತ್ರದುರ್ಗದ ಆನಿಯನು 7 ರೂಪಾಯಿಗೆ 1 kg ಸಿಗ್ತಾ ಇದೆ. 1 ಕ್ವಿಂಟಲ್ಗೆ 700 ರೂಪಾಯಿ ಆಗುತ್ತೆ. ಸೈಜ್ನ ಗಮನಿಸಬೇಕಾಗತ್ತೆ. ಇದು ಕೂಡ ಅಂತ ಏನು ಬಿಗ್ ಸೈಜಲ್ಲೇನೂ ಇಲ್ಲ, ಮೀಡಿಯಮ್ ಸೈಜಲ್ಲೇ ಇದ್ದಾವೆ. ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇರೋಂಥದ್ದು. 7 ರೂಪಾಯಿಗೆ 1 kg ಸಿಗ್ತಾ ಇರೋಂಥದ್ದು ಚಿತ್ರದುರ್ಗ ಕಡೆಯಿಂದನೂ ಕೂಡ ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಅರೈವಲ್ಸ್ ಬಂದಿದೆ. ಇದು 7 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 700 ರೂಪಾಯಿ ಆಗುತ್ತೆ. ಗೊಲ್ಟಿ ಇದು ಕೂಡ ಚಿತ್ರದುರ್ಗದ್ದು. ನೋಡಬಹುದು. 7 ರೂಪಾಯಿಗೆ 1 kg ಸಿಗ್ತಾ ಇರೋಂಥದ್ದು ಇವತ್ತಿನ ಮಾರ್ಕೆಟ್ನಲ್ಲಿ. ಇದು ಗೊಲ್ಟಿ. ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಗ್ರಾಹಕರು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ವ್ಯಾಪಾರ ಮಾಡ್ತಾ ಇದ್ದೀರಲ್ವ, ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇದು 8 ರೂಪಾಯಿ kg ಇದೆ. 800 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಮಹಾರಾಷ್ಟ್ರ ಆನಿಯನ್ನು ಜೋಡಿ ಚಾಪೆಡ್. ಇದು ಏನು ಗೊತ್ತಾ, ಇದು ಫುಲ್ಲು ಡ್ಯಾಮೇಜ್ ಆಗಿದೆ ಅದ್ರ ಜೊತೆಗೆ. ಆ್ಯಂಡ್ ಹಳೆ ಈರುಳ್ಳಿ ನೋಡ್ಬೋದು, ನೋಡಿದ್ರೇ ಗೊತ್ತಾಗುತ್ತೆ. ಸ್ವಲ್ಪ ಡ್ಯಾಮೇಜ್ ಇದೆ ಇದರಲ್ಲಿ, ಹಾಗಾಗಿ ಕಡಿಮೆ ರೇಟಿಗೆ ಸಿಗ್ತಾರ ಅಂಥದ್ದು. 7 ರೂಪಾಯಿ 8 ರೂಪಾಯಿ kg ಇರೋಂಥದ್ದು ನೋಡಬಹುದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 8 ರೂಪಾಯಿ kg ಇದೆ. 800 ರೂಪಾಯಿ ಆಗುತ್ತೆ. ಚಿತ್ರದುರ್ಗದ ಆನಿಯನ್ ಇದು ಕೂಡ ನೋಡಬಹುದು. ಚಿತ್ರದುರ್ಗ ಕಡೆಯಿಂದ ನೋಡಬಹುದು ಈರುಳ್ಳಿ ಯಾವ ರೀತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. 8 ರೂಪಾಯಿಗೆ kg ಇದೆ. ಯಾರೆಲ್ಲ ರೈತರು ಚಿತ್ರದುರ್ಗ ಅಥವಾ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದೀರಲ್ವ, ನೀವು ನೋಡ್ಕೊಳ್ಬೇಕಾಗತ್ತೆ. ಇದು 9 ರೂಪಾಯಿ kg ಇದೆ. 900 ರೂಪಾಯಿ ಆಗುತ್ತೆ. ಗೊಲ್ಟಾ ಇದು ಚಿತ್ರದುರ್ಗದ ಆನಿಯನ್. ಇದು ಕೂಡ ನೋಡ್ಕೊಳ್ಬಹುದು. ಗೊಲ್ಟಿ ಎಲ್ಲ ರೀತಿಯ ಆನಿಯನ್ ಕೂಡ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ. ಆ್ಯಂಡ್ ಇವತ್ತು ಅರೈವಲ್ಸ್ ಕೂಡ ಜಾಸ್ತಿ ಬಂದಿದೆ. ನಿಮಗೆ ಪದೇ ಹೇಳ್ತಾ ಇದ್ದೀನಿ, ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಅರೈವಲ್ಸು ಸಿಕ್ಕಾಪಟ್ಟೆ ಬಂದಿದೆ. ಹಾಗಾಗಿ ಎಲ್ಲ ಕ್ವಾಲಿಟಿಯಲ್ಲಿ ನಿಮಗೆ ಎಲ್ಲ ಸೈಜಲ್ಲಿ ಎಲ್ಲ ರೇಟಲ್ಲೂ ಕೂಡ ಈರುಳ್ಳಿ ಸಿಗ್ತಾ ಇರೋಂಥದ್ದು. ಇದು 13 ರೂಪಾಯಿ kg ಇದೆ. 1300 ರೂಪಾಯಿ ಆಗುತ್ತೆ. ಚಿತ್ರದುರ್ಗದ್ದು ಮೀಡಿಯಮು ಮತ್ತು ಮುಕ್ಕಾಲು ಮಿಕ್ಸ್ ಇದೆ, ಹಾಗಾಗಿ 13 ರೂಪಾಯಿ. ಅದೇ ನೀವು ಮೀಡಿಯಮು ಬೇರೆ ಮುಕ್ಕಾಲೇ ಬೇರೆ ತಂದಿದ್ರೆ ರೇಟ್ ಚೇಂಜಸ್ ಆಗಿರೋದು. ಇದು 13 ರೂಪಾಯಿ kg ಇದೆ. 1300 ರೂಪಾಯಿ ಆಗುತ್ತೆ. ಮೀಡಿಯಮು ಮುಕ್ಕಾಲು ಮಿಕ್ಸ್ ಇದೆ. ಇದು ಕೂಡ ಚಿತ್ರದುರ್ಗ ಕಡೆಯಿಂದನೇ ಬಂದಿರೋದು. ನೋಡಬಹುದು. ಇದು 13 ರೂಪಾಯಿ kg ಇದೆ. 1300 ರೂಪಾಯಿ ಆಗುತ್ತೆ. ನೋಡಬಹುದು. ಇದು ಕೂಡ ಕೆಂಪು ಆನಿಯನ್ನು ನೋಡಬಹುದು. ಚೆನ್ನಾಗಿದೆ, ಡ್ರೈ ಆಗಿದೆ. ನೋಡ್ಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ. ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ ಫ್ರೆಶ್ ಆಗಿರುವಂತಹ ಆನಿಯನ್ ಕೂಡ ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ ಸಿಗುತ್ತೆ. ಇದು ಈ ಆನಿಯನ್ನು 14 ರೂಪಾಯಿ kg ಇದೆ. 1400 ರೂಪಾಯಿ ಆಗುತ್ತೆ ಈ ಈರುಳ್ಳಿಗೆ. ನೋಡಬಹುದು. 14 ರೂಪಾಯಿಗೆ 1 kg ಸಿಗ್ತಾ ಇರೋಂಥದ್ದು. ಆ್ಯಂಡ್ ಸೈಜ್ ಕೂಡ ಚೆನ್ನಾಗಿದ್ದಾವೆ, ಬಿಗ್ ಸೈಜಲ್ಲಿ ಇದ್ದಾವೆ. ಕೆಂಪು ಆನಿಯನ್ನು ಇದು ಕೂಡ ನಮ್ಮ ಕರ್ನಾಟಕ ಕಡೆಯಿಂದ ಬಂದಿರುವಂತಹ ಆನಿಯನ್ನು ನೋಡಬಹುದು. ಚೆನ್ನಾಗಿದೆ, ಈರುಳ್ಳಿ ಚೆನ್ನಾಗಿದೆ. ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕು. ಫ್ರೆಶ್ ಆಗಿದೆ ಈರುಳ್ಳಿ ಕೂಡ, ಚೆನ್ನಾಗಿ ಡ್ರೈ ಆಗಿದೆ. ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ನೋಡಬಹುದು. ಪ್ರತಿಯೊಂದನ್ನು ಗಮನಿಸ್ಬಿಟ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ರೈತರು ನೀವು ತರಬೇಕಾದ್ರೆ ಇದನ್ನೆಲ್ಲ ಗಮನಿಸಬೇಕಾಗತ್ತೆ. ಇದು ಕೂಡ 15 ರೂಪಾಯಿ kg ಇದೆ. 1500 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡ್ಬೋದು. ಇದು ಚೆನ್ನಾಗಿ ಡ್ರೈ ಆಗಿದೆ. ಆ್ಯಂಡ್ ಕೆಂಪು ಈರುಳ್ಳಿ, ಫ್ರೆಶ್ ಆಗಿದೆ ಈರುಳ್ಳಿ. ಹಾಗಾಗಿ ನಿಮಗೆ 15 ರೂಪಾಯಿಗೆ 1 kg 1500 ರೂಪಾಯಿ ಆಗುತ್ತೆ ಕ್ವಿಂಟಲು. ಫ್ರೆಶ್ ಆಗಿರುವಂತಹ ಈರುಳ್ಳಿಯು ಕೂಡ ಒಳ್ಳೆ ರೇಟೇ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಯಾರೆಲ್ಲ ತುಂಬ ಜನ ಮಾರ್ಕೆಟಿಗೆ ಈರುಳ್ಳಿ ತರಬೇಕು ಅಂತಿದ್ದೀರಾ, ಇವತ್ತು ಅರೈವಲ್ಸು ಸಿಕ್ಕಾಪಟ್ಟೆ ಬಂದಿದೆ. ಹಾಗಾಗಿನೇ ಪ್ರತಿಯೊಂದು ರೇಟಲ್ಲೂ ನೀವು ಕೂಡ ನೋಡ್ತಾ ಇರೋ ಅಂಥದ್ದು ಈರುಳ್ಳಿನ. ಜಾಸ್ತಿ ಈರುಳ್ಳಿ ಬಂದಿದೆ.
ನೆಕ್ಸ್ಟು ನಾವು ನೋಡ್ತಿರುವಂಥದ್ದು 15 ರೂಪಾಯಿ ಕೆಜಿ ಇದೆ, 1500 ರೂಪಾಯಿ ಆಗುತ್ತೆ. ಮಹಾರಾಷ್ಟ್ರ ಈರುಳ್ಳಿ, ಇದು ಕಲರ್ ಅಷ್ಟು ಚೆನ್ನಾಗಿಲ್ಲ, ಮೀಡಿಯಮ್ ಸೈಜಲ್ಲಿದೆ. ಹಾಗಾಗಿ ನಿಮಗೆ 15 ರೂಪಾಯಿಗೆ 1 ಕೆಜಿ ಸಿಗ್ತಾ ಇರೋ ಅಂಥದ್ದು ನೋಡಬಹುದು. ಅಷ್ಟು ಫ್ರೆಶ್ ಆಗಿಲ್ಲ ಆ್ಯಂಡ್ ಸ್ವಲ್ಪ ಡಿಮ್ ಆಗಿದೆ. ಅದ್ರ ಜೊತೆಗೆ ಹಳೆ ಈರುಳ್ಳಿ ನೋಡಿದ್ರೇ ಗೊತ್ತಾಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರೋದು 16 ರೂಪಾಯಿ ಕೆಜಿ ಇದೆ, 1600 ರೂಪಾಯಿ ಆಗುತ್ತೆ. ಮಹಾರಾಷ್ಟ್ರ ಈರುಳ್ಳಿ, ಇದು ಮೀಡಿಯಮ್ಮು ಆ್ಯಂಡ್ ಬಿಗ್ ಸೈಜು ಮಿಕ್ಸ್ ಇದೆ ನೋಡಬಹುದು. ಮೀಡಿಯಮ್ಮು ಆ್ಯಂಡ್ ಬಿಗ್ ಸೈಜು ಮಿಕ್ಸ್ ಇದೆ ಈ ಈರುಳ್ಳಿ. ಹಾಗಾಗಿ ಕಡಿಮೆ ರೇಟಿಗೆ ಅಂದರೆ 16 ರೂಪಾಯಿಗೆ ಸಿಗ್ತಾ ಇರೋದು. ಆ್ಯಂಡ್ ಇದರಲ್ಲಿ ಹಳೆ ಈರುಳ್ಳಿ ಇದು ನೋಡಿದ್ರೆ ಗೊತ್ತಾಗ್ತಾ ಇದೆ 16 ರೂಪಾಯಿಗೆ ಕೆಜಿ ಸಿಗ್ತಾ ಇರೋದು. ಇವಾಗ ನಾವು ನೋಡ್ತಿರುವಂಥದ್ದು 17 ರೂಪಾಯಿ ಕೆಜಿ, 1700 ರೂಪಾಯಿ ಆಗುತ್ತೆ. ಮಹಾರಾಷ್ಟ್ರ ಈರುಳ್ಳಿ 55+ mm ಇದೆ ನೋಡಬಹುದು. ಈ ಈರುಳ್ಳಿ ಬಿಗ್ ಸೈಜಲ್ಲಿದೆ ಆ್ಯಂಡ್ 55+ mm ಇದು ನೋಡಬಹುದು. ಈ ಈರುಳ್ಳಿ ಚೆನ್ನಾಗಿ ಡ್ರೈ ಆಗಿದೆ ಈ ಈರುಳ್ಳಿ. ಹಾಗಾಗಿ ನಿಮಗೆ 17 ರೂಪಾಯಿಗೆ 1 ಕೆಜಿ. ಇದು ಮಹಾರಾಷ್ಟ್ರ ಕಡೆಯಿಂದ ಬಂದಿರುವಂತಹ ಈರುಳ್ಳಿ ಇದಾಗಿದೆ. ಇವತ್ತು ಎಲ್ಲ ಕಡೆಯಿಂದನೂ ಅರೈವಲ್ಸು ಜಾಸ್ತಿ ಬಂದಿದೆ. ಮಹಾರಾಷ್ಟ್ರ ಕಡೆಯಿಂದನೂ ಬಂದಿದೆ ಆ್ಯಂಡ್ ಕರ್ನಾಟಕ ಕಡೆಯಿಂದನೂ ಬಂದಿದೆ ಇವತ್ತಿನ ಮಾರ್ಕೆಟ್ನಲ್ಲಿ. ನೆಕ್ಸ್ಟ್ ನಾವು ನೋಡ್ತಿರೋಂಥದ್ದು 17 ರೂಪಾಯಿ ಕೆಜಿ ಇದೆ, 1700 ರೂಪಾಯಿ ಆಗುತ್ತೆ. ಮಹಾರಾಷ್ಟ್ರ ಮುಕ್ಕಾಲು, ಇದು ಈ ಸೈಜ್ ನೋಡ್ಬೋದು, ಮುಕ್ಕಾಲು ಸೈಜಲ್ಲಿದೆ. ಚೆನ್ನಾಗಿದೆ, ಇದು ಡ್ರೈ ಆಗಿದೆ ಆ್ಯಂಡ್ ಡಬಲ್ ಪತ್ತಿ ಕೂಡ ಇದೆ, ಕಲರ್ ಕೂಡ ಪರವಾಗಿಲ್ಲ. ಮಹಾರಾಷ್ಟ್ರ ಕಡೆಯಿಂದ ಬಂದಿರೋ ಅಂಥದ್ದು 17 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. 1700 ರೂಪಾಯಿ ಆಗುತ್ತೆ ಕ್ವಿಂಟಲು. ರೈತರು ನೋಡ್ಕೊಳ್ಬೇಕಾಗತ್ತೆ ಮಹಾರಾಷ್ಟ್ರ ಈರುಳ್ಳಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ನಿಮಗೂ ಕೂಡ ಗೊತ್ತಾಗಲಿ ಮಹಾರಾಷ್ಟ್ರ ಕಡೆಯಿಂದನೂ ಬರ್ತಾ ಇದೆ. ತುಂಬ ಹಳ್ಳಿಯಲ್ಲಿದ್ದವರು ಕೂಡ ವೀಡಿಯೋಗಳನ್ನ ನೋಡಿಬಿಟ್ಟು ಅವರಿಗೂ ಕೂಡ ಗೊತ್ತಾಗಲಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ. 18 ರೂಪಾಯಿ ಕೆಜಿ ಇದೆ, 1800 ರೂಪಾಯಿ ಆಗುತ್ತೆ. ಮಹಾರಾಷ್ಟ್ರ ಕಡೆಯಿಂದ ಬಂದಿರುವಂತಹ ಈರುಳ್ಳಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ವಿಡಿಯೋನ ನೋಡ್ತಾನೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ನಾವು ನೋಡ್ತಿರೋದು 19 ರೂಪಾಯಿ ಕೆಜಿ ಇದೆ, 1900 ರೂಪಾಯಿ ಆಗುತ್ತೆ. ಮಹಾರಾಷ್ಟ್ರ ಕಡೆಯಿಂದ ಬಂದಿರೋಂತಹ ಈರುಳ್ಳಿ ನೋಡ್ಬೋದು. ಇದಂತೂ ಫ್ರೆಶ್ ಆಗಿದೆ ಆ್ಯಂಡ್ ಚೆನ್ನಾಗಿದೆ, ಡ್ರೈ ಆಗಿದೆ, ಡಬಲ್ ಪತ್ತಿ ಕೂಡ ಇದೆ. ಅದ್ರ ಜೊತೆಗೆ ಡ್ಯಾಮೇಜ್ ಇಲ್ಲ. ಮೇಯ್ನಾಗಿ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ. 19 ರೂಪಾಯಿಗೆ ಕೆಜಿ ಸಿಗ್ತಾ ಇರೋಂಥದ್ದು 1900 ರೂಪಾಯಿ ಆಗುತ್ತೆ ಕ್ವಿಂಟಲು. ಟಾಪ್ ರೇಟ್ನ ಈರುಳ್ಳಿ ನೋಡಬಹುದು ನೀವು. ಇವಾಗ ನೀವು ನೋಡ್ತಿರೋಂಥದ್ದು 1900 ರೂಪಾಯಿ ಆಗುತ್ತೆ ಕ್ವಿಂಟಲ್. ಯಾರೆಲ್ಲ ಗ್ರಾಹಕರು ಕೊಂಡ್ಕೊಳ್ಬೇಕಂತಿದ್ದೀರಲ್ವ, ನಿಮಗೆ 19 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ರೈತರಿಗೂ ಕೂಡ ಇವತ್ತಿನ ಮಹಾರಾಷ್ಟ್ರ ಈರುಳ್ಳಿ 19 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. ಆ್ಯಂಡ್ ಕರ್ನಾಟಕದ ಈರುಳ್ಳಿ ಟಾಪ್ ರೇಟ್ ಏನು ಅಂತ ನೋಡಬೇಕು ಅಂದರೆ ನಮ್ಮ ವಿಡಿಯೋ ಕೊನೆ ತನಕ ನೋಡಿ. ಅದರಲ್ಲಿ ನಾವು ಲಿಸ್ಟಲ್ಲಿ ಮೆನ್ಷನ್ ಮಾಡಿರ್ತೀವಲ್ವ, ಆವಾಗನೇ ನಿಮಗೂ ಕೂಡ ಗೊತ್ತಾಗೋದು ಇವತ್ತಿನ ದಿನದಲ್ಲಿ ಟಾಪ್ ರೇಟ್ ಏನು ಅಂತ. ಹಾಗೆಯೇ ಅರೈವಲ್ಸ್ ಕೂಡ ಜಾಸ್ತಿ ಬಂದಿದೆ. ಪೂರ್ತಿ ವಿಡಿಯೋನ ನೋಡಿ ಆವಾಗನೇ ನಿಮಗೂ ಕೂಡ ಗೊತ್ತಾಗೋದು. ಆ್ಯಂಡ್ ಅದ್ರ ಜೊತೆಗೆ ಇವತ್ತು ರೈತರು ಯಾರೆಲ್ಲ ನಿನ್ನೆ ಮೊನ್ನೆ ತುಂಬ ಕಂಟಿನ್ಯೂ ಕಾಲ್ಸ್ ಬರ್ತಾಯಿತ್ತು ನಮಗೆ, ನಾಳೆ ಓಪನ್ ಇದೆಯಾ ಅಂತ ಹೇಳ್ಬಿಟ್ಟು. ನಾಳೆ ಯಶವಂತಪುರ ಮಾರ್ಕೆಟ್ ಓಪನ್ ಇರುತ್ತೆ. 7ನೇ ತಾರೀಕು ಯಶವಂತಪುರ ಮಾರ್ಕೆಟ್ ಮಂಗಳವಾರ ಓಪನ್ ಇರುತ್ತೆ. ಯಾರೆಲ್ಲ ಹಳ್ಳಿ ಕಡೆಯಿಂದ ಬರಬೇಕು ಅಂತಿದ್ದೀರಲ್ವ, ನೀವು ಕೂಡ ಮಾರ್ಕೆಟಿಗೆ ಬರಬಹುದು. ನಾಳೆ ಯಶವಂತಪುರ ಮಾರ್ಕೆಟ್ ರಜೆ ಇಲ್ಲ, ಓಪನ್ ಇರುತ್ತೆ. ಇದನ್ನು ಗಮನಿಸಬೇಕಾಗತ್ತೆ. ಹಾಗೆಯೇ ದಸರಾ ಹಬ್ಬ ಮುಗಿದ್ರ ಮೇಲೆ ರೇಟು ಜಾಸ್ತಿ ಆಗಬಹುದಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರಿ. ಬಟ್ ರೇಟು ಸೇಮ್ ಇದೆ, ಅಂತ ಏನು ಚೇಂಜಸ್ ಆಗಿಲ್ಲ. ಇವತ್ತಿನ ಮಾರ್ಕೆಟ್ನ ರೇಟ್ ಕೂಡ ನೀವು ನೋಡಬಹುದು. ಹಾಗೆಯೇ ಶುಕ್ರವಾರ ಮತ್ತು ಶನಿವಾರನೂ ಅಂತ ಏನು ಚೇಂಜಸ್ ಆಗಿಲ್ಲ. ಶುಕ್ರವಾರ ಮಾತ್ರನೇ ಸ್ವಲ್ಪ ರೇಟ್ ಜಾಸ್ತಿ ಆದಂಗಿತ್ತು, ಬಟ್ ಮತ್ತೆ ಕಡಿಮೆ ಆಗಿದೆ ಇವಾಗ ಮಾರ್ಕೆಟ್ನಲ್ಲಿ ರೇಟು. ಯಾಕಂದರೆ ಅರೈವಲ್ಸ್ ಜಾಸ್ತಿ ಬಂದಿದೆ. ಹಾಗಾಗಿ ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ. ನೋಡಬಹುದು, ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 69,874 ಬ್ಯಾಗ್ಸ್ ಬಂದಿದೆ ಅಂತ ಹಾಕಿದ್ದಾರೆ. ಬಟ್ ಇದು 69,000 ಅಲ್ಲ, 1,25,000 ಬ್ಯಾಗ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಇದರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅವರು ಕೂಡ ಕ್ಲಿಯರಾಗಿ ಬೇರೆ ಒಂದು ಡೀಟೇಲ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನು ಸೈಜ್ ವೈಸ್ಗಳ ರೇಟನ್ನು ಹಾಕ್ತೀನಲ್ವ, ಅದರಲ್ಲಿ ನೀವು ಕೂಡ ಚೆಕ್ ಮಾಡಬಹುದು. ಆನಿಯನ್ ಅರೈವಲ್ಸು ಇವತ್ತು 1,25,000 ಬ್ಯಾಗ್ಸು ಬಂದಿದೆ. ಹಾಗೆಯೇ ಪೊಟ್ಯಾಟೊ 29,365 ಬ್ಯಾಗ್ಸ್ ಬಂದಿದೆ. ಹಾಗೆ ಗಾರ್ಲಿಕ್ 1,925 ಬ್ಯಾಗ್ಸ್ ಬಂದಿದೆ. ಹಾಗೆ ಶುಂಠಿ 465 ಬ್ಯಾಗ್ಸ್ ಬಂದಿದೆ. ಸೊ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿ ಅರೈವಲ್ಸು ಸಿಕ್ಕಾಪಟ್ಟೆ ಜಾಸ್ತಿ ಬಂದಿದೆ. 1,25,000 ಬ್ಯಾಗ್ಸು ನಮ್ಮ ಯಶವಂತಪುರ ಮಾರ್ಕೆಟಿಗೆ ಬಂದಿರುವಂಥದ್ದು. ಇವತ್ತು ಅರೈವಲ್ಸ್ ಜಾಸ್ತಿ ಬಂದಿದೆ ಅಂತ ಹೇಳ್ತಾ ಇದ್ದೆ. ಎಷ್ಟು ಅಂತ ಅಂದರೆ ನೋಡಬಹುದು, ಇವತ್ತು ಎಷ್ಟು ರೈತರೆಲ್ಲ ತಗೊಬಂದುಬಿಟ್ಟಿದ್ದಾರೆ. ನಮ್ಮ ಕರ್ನಾಟಕ ಕಡೆಯಿಂದನೇ ಜಾಸ್ತಿ ಅರೈವಲ್ಸ್ ಬಂದಿದೆ. ಅದು ನಿಮಗೆ ಮುಖ್ಯವಾಗಿರುವಂಥ ಮೇನ್ ಮ್ಯಾಟ್ರ್ ಏನು ಗೊತ್ತಾ, ನಮ್ಮ ಕರ್ನಾಟಕ ಕಡೆಯಿಂದನೇ ಜಾಸ್ತಿ ಅರೈವಲ್ಸ್ ಬಂದಿದೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ. ನೋಡಬಹುದು, ಅದು ನಿಮಗೆ ಡೀಟೇಲಾಗಿ ಗೊತ್ತಾಗಬೇಕು ಅಂದರೆ ನೀವು ಲಿಸ್ಟಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಎಷ್ಟು ಅರೈವಲ್ಸು ನಮ್ಮ ಕರ್ನಾಟಕ
ಕರ್ನಾಟಕ ಕಡೆಯಿಂದನೇ ಬಂದಿದೆ ಅಂತ ಹೇಳ್ಬಿಟ್ಟು. ಇವಾಗ ನಾವು ನಮ್ಮ ವಾಟ್ಸಪ್ ಲಿಂಕನ್ನ ಕ್ಲಿಕ್ ಮಾಡಿ ಜಾಯಿನ್ ಆದರೆ ನಿಮಗೆ ಯಾವ ರೀತಿ ವಿಡಿಯೋ ನೋಡೋಕ್ಕೆ ಸಿಗುತ್ತೆ ನನ್ನ ಒಂದು ವಿಡಿಯೋ ಮೂಲಕ ತೋರಿಸ್ತಾ ಇರೋಂಥದ್ದು ನೋಡಬಹುದು. ನೀವು ನಮ್ಮ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು, ನಮ್ಮ ವಾಟ್ಸಪ್ ಲಿಂಕ್ ಕೂಡ ನಿಮಗೆ ಸಿಗುತ್ತೆ. ನೀವು ಕೂಡ ಕ್ಲಿಕ್ ಮಾಡಿ ಜಾಯಿನ್ ಆಗಿ ನಿಮಗೆ ನಮ್ಮ ವಿಡಿಯೋಗಳು ಡೈಲಿ ಸಿಗ್ತಾ ಇರುತ್ತೆ ನೋಡಬಹುದು. ಪ್ರತಿದಿನ ವಿಡಿಯೋಗಳನ್ನ ಗಮನಿಸಬಹುದು, ರೇಟ್ಗಳನ್ನ ಗಮನಿಸಬಹುದು. ಏನಾದರೂ ಬೇರೆ ಏನಾದರೂ ಮಾಹಿತಿ ಇದ್ದರೂ ಕೂಡ ನಾವು ವಾಟ್ಸಪ್ಪಲ್ಲಿ ತಿಳಿಸ್ತಾ ಇರ್ತೀವಿ ಆ್ಯಂಡ್ ವಿಡಿಯೋದಲ್ಲೂ ತಿಳಿಸ್ತೀವಿ ನೋಡಬಹುದು. ಪ್ರತಿದಿನ ವಿಡಿಯೋಗಳನ್ನೂ ನೀವು ಗಮನಿಸಬೇಕಾಗತ್ತೆ. ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನ ರೇಟ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟು, ಸೈಜ್ ವೈಸ್ಗಳ ರೇಟು ಮತ್ತು ನಮ್ಮ ಕರ್ನಾಟಕದ ಅರೈವಸ್ ನಮ್ಮ ಯಶವಂತಪುರ ಮಾರ್ಕೆಟಿಗೆ ಎಷ್ಟು ಬಂದಿದೆ ಅನ್ನೋದು ನೋಡಬೇಕಾಗತ್ತೆ. ಮಹಾರಾಷ್ಟ್ರ ಅರೈವಲ್ಸ್ನ ನೋಡೋಣ ಇವಾಗ. ಅದರಲ್ಲಿ ನಮ್ಮ ಕರ್ನಾಟಕದ ಅರೈವಲ್ಸು ಇವತ್ತು ಯಶವಂತಪುರ ಮಾರ್ಕೆಟಿಗೆ ಬಂದಿರೋ ಅಂಥದ್ದು 1,00,000 ಬ್ಯಾಗ್ಸು ನಮ್ಮ ಕರ್ನಾಟಕ ಕಡೆಯಿಂದನೇ ಬಂದಿದೆ. ನಮ್ಮ ಕರ್ನಾಟಕದ ಒಳಗೆ 1,00,000 ಬ್ಯಾಗ್ಸು ನಮ್ಮ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಅದರಲ್ಲಿ ನಿಮಗೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ತಂದಿರೋವಂಥದ್ದು 80% ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಬಂದಿದೆ. ಇನ್ನು ಉಳಿದಿರುವಂತಹ 20% ಮಿಕ್ಸು ಮತ್ತು ಆವ್ರೇಜ್ ಬಂದಿದೆ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ಗೆ ಟಾಪ್ ರೇಟ್ ಏನಿದೆ ಅಂತ ಹೇಳಿ ನೋಡೋದಾದರೆ, ಮೀಡಿಯಮ್ಮು ಬಿಗ್ ಸೈಜಲ್ಲಿ ಇವತ್ತು ಅಷ್ಟು ಬಿಗ್ ಸೈಜ್ ಈರುಳ್ಳಿ ಏನು ಬಂದಿಲ್ಲ, ಅಥವಾ ಫುಲ್ ಓವರ್ ಬಿಗ್ ಸೈಜ್ ಈರುಳ್ಳಿನೂ ಏನು ಬಂದಿಲ್ಲ. ಅದರಲ್ಲಿ ಮುಕ್ಕಾಲು ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1,300 ರೂಪಾಯಿಂದ 1,600 ರೂಪಾಯಿ ತನಕ ಹೋಗಿದೆ. ಮೀಡಿಯಮ್ಮು 1,100 ರೂಪಾಯಿಂದ 1,300 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಮಿನಿ ಮೀಡಿಯಮ್ಮು 900 ರೂಪಾಯಿಂದ 1,100 ರೂಪಾಯಿ ತನಕ ಹೋಗಿದೆ. ಗೊಲ್ಟಾ 700 ರೂಪಾಯಿಂದ 900 ರೂಪಾಯಿ ತನಕ ಹೋಗಿದೆ. ಗೊಲ್ಟಿ 400 ರೂಪಾಯಿಂದ 600 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಜೋಡಿ ಚಾಪೆಡ್ ಈರುಳ್ಳಿ 100 ರೂಪಾಯಿಂದ 300 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಮಿಕ್ಸ್ ಅನ್ಕ್ವಾಲಿಟಿ ಆವ್ರೇಜ್ ಈ ಈರುಳ್ಳಿಗೆ 100 ರೂಪಾಯಿಂದ 800 ರೂಪಾಯಿ ತನಕ ಹೋಗಿದೆ. ಇದನ್ನು ನೀವು ಮೇಯ್ನಾಗಿ ಗಮನಿಸಬೇಕಾಗತ್ತೆ. ಯಾರಿಗೆಲ್ಲ ಅರ್ಥ ಆಗಿಲ್ವೋ ಮತ್ತೆ ನೀವು ಹಾಕಿಬಿಟ್ಟು ಚೆಕ್ ಮಾಡಿಬಿಟ್ಟು ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ವಿಡಿಯೋನ ನೋಡಿಕೊಂಡು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಇವತ್ತು ಬಿಗ್ ಸೈಜ್ ಈರುಳ್ಳಿ ಬಂದೇ ಇಲ್ಲ ಇವತ್ತಿನ ಮಾರ್ಕೆಟ್ನಲ್ಲಿ. ನಮ್ಮ ಕರ್ನಾಟಕ ಕಡೆಯಿಂದ ಇವತ್ತು ಮುಕ್ಕಾಲು ಸೈಜು ಮೀಡಿಯಮ್ಮು ಈ ರೇಂಜಲ್ಲೇ ಬಂದಿದೆ. ಮುಕ್ಕಾಲು ಮೀಡಿಯಮ್ಮು, ಗೊಲ್ಟಿ, ಜೋಡಿ ಚಾಪೆಡು ಮತ್ತು ಆವ್ರೇಜ್ ಕ್ವಾಲಿಟಿ ಈರುಳ್ಳಿ ಬಂದಿದೆ. ಈ ಸೈಜ್ಗಳಿಗೆ ಏನು ರೇಟ್ ಹೋಗಿದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ತಿರೋಂಥದ್ದು 1,300 ರೂಪಾಯಿಂದ 1,600 ರೂಪಾಯಿ ಇವತ್ತಿನ ದಿನದಲ್ಲಿ ಟಾಪ್ ರೇಟ್ ನಡೀತಾ ಇದೆ. ಅದಕ್ಕೂ ನೀವು ಓವರ್ ಬಿಗ್ ಸೈಜು ತಂದಿದ್ರೆ ರೇಟ್ ಚೆನ್ನಾಗಿ ಹೋಗಿರೋದು. ಇವತ್ತು ಯಾವುದೇ ರೀತಿಯ ಆ ರೀತಿ ಈರುಳ್ಳಿಗಳು ಬಂದಿಲ್ಲ. ನೆಕ್ಸ್ಟು ನಾವು ಮಹಾರಾಷ್ಟ್ರ ಈರುಳ್ಳಿ ನೋಡೋದಾದರೆ, ಬಿಗ್ ಸೈಜ್ ಈರುಳ್ಳಿಗೆ 1 to 2 ಲಾಟ್ಗೆ 1,900 ರೂಪಾಯಿಂದ 1,900 ರೂಪಾಯಿ ಲಾಸ್ಟ್ ಇದೆ. ಆ್ಯಂಡ್ ಬಿಗ್ ಸೈಜ್ ಈರುಳ್ಳಿಗೆ 1,500 ರೂಪಾಯಿಂದ 1,700 ರೂಪಾಯಿ ತನಕ ಇದೆ. ಮುಕ್ಕಾಲು 1,300 ರೂಪಾಯಿಂದ 1,500 ರೂಪಾಯಿ ತನಕ ಇದೆ. ಹಾಗೆ ಮೀಡಿಯಮ್ಮು 1,000 ರೂಪಾಯಿಂದ 1,200 ರೂಪಾಯಿ ತನಕ ಇದೆ. ಗೊಲ್ಟಾ 400 ರೂಪಾಯಿಂದ 500 ರೂಪಾಯಿ ತನಕ ಇದೆ. ಗೊಲ್ಟಿ 200 ರೂಪಾಯಿಂದ 300 ರೂಪಾಯಿ ತನಕ ಇದೆ. ಜೋಡಿ ಚಾಪೆಡ್ ಈರುಳ್ಳಿಗೆ 200 ರೂಪಾಯಿಂದ 600 ರೂಪಾಯಿ ತನಕ ಇದೆ. ಆವ್ರೇಜ್ ಕ್ವಾಲಿಟಿ ಈರುಳ್ಳಿಗೆ 800 ರೂಪಾಯಿಂದ 1,300 ರೂಪಾಯಿ ತನಕ ಇದೆ. ನೋಡಿದ್ರಲ್ವಾ, ಇದಿಷ್ಟು ಮಹಾರಾಷ್ಟ್ರ ಆನಿಯನ್ನ ರೇಟು. ಇದರಲ್ಲಿ ನಿಮ್ಗೇನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು, ನೋಡಬಹುದು. ಏನೇ ಒಂದು ಡೌಟ್ ಇದ್ರೂ ಕೂಡ ಕಾಲ್ ಮಾಡಬಹುದು ಅಥವಾ ಮೆಸೇಜ್ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು, ಇಲ್ಲಾಂದರೆ ಕಮೆಂಟ್ ಮೂಲಕನೂ ಕೇಳಬಹುದು. ಕಂಟಿನ್ಯೂ ಕಾಲ್ಸ್ ಬರ್ತಾ ಇರೋದ್ರಿಂದ ನಿಮಗೆ ಕಾಲ್ಸ್ ಕೂಡ ಮಿಸ್ ಆಗಬಹುದು. ಕೆಲವೊಂದು ನಂಬರ್ಗಳಿಗೆ ನಾವೇ ವಾಪಸ್ ರಿಪೀಟ್ ಮಾಡ್ತಾನೇ ಇದ್ದೀವಿ ಆ್ಯಂಡ್ ತುಂಬ ನಂಬರ್ಗಳು ಮಿಸ್ ಆಗ್ತಾ ಇದ್ದಾವೆ. ಅಂದರೆ ಬ್ಯುಸಿ ಬರ್ತಾ ಇದೆ ಅಥವಾ ಅವರಿಗೆ ಈಗ ಕೆಲವೊಂದು ಕಾಲ್ಗಳು ರಿಸೀವ್ ಆಗದೇ ಇರಬಹುದು. ಏನೇ ಒಂದು ಇದ್ರೂ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ನೆಕ್ಸ್ಟು ಆ್ಯಂಡ್ ಕಮೆಂಟಲ್ಲಿ ನಿಮ್ಮ ನಂಬರ್ ಕೂಡ ಕೊಟ್ಬಿಟ್ಟು ಅಲ್ಲ ಹಾಕಿಬಿಟ್ಟು ನೀವು ಕಮೆಂಟ್ ಮಾಡಿದ್ರು ಕೂಡ ನಾವು ಒಂದು ಚೆಕ್ ಮಾಡಿಬಿಟ್ಟು ಕಾಲ್ ಮಾಡ್ತೀವಿ. ಇಲ್ಲಾಂದರೆ ಬೈ ಚಾನ್ಸ್ ಎಲ್ಲಾದರೂ ಮಿಸ್ ಆದರೂ ಸೇಮ್ ನಂಬರ್ಗೆ ನೆಕ್ಸ್ಟು ನಾವೇ ಕಾಲ್ ಬ್ಯಾಕ್ ಕೂಡ ಮಾಡ್ತಾ ಇದ್ದೀವಿ. ಮಿಸ್ ಆಗೋ ಅಂಥ ಚಾನ್ಸಸ್ಸು ಇರುತ್ತೆ, ಯಾಕಂದರೆ ಕಂಟಿನ್ಯೂ ಕೆಲಸನೇ ಇರುತ್ತೆ, ಅದ್ರ ಜೊತೆಗೆ ಕಾಲ್ಸ್ ಕೂಡ ರಿಸೀವ್ ಮಾಡಬೇಕಾಗತ್ತೆ. ಹಾಗಾಗಿ ಮಿಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಒಂದು ರೀತಿಯಲ್ಲಿ ನಾವು ಕ್ಷಮೆ ಕೇಳ್ತಿರೋ ಅಂಥದ್ದು. ನಿಮ್ಗೇನೇ ಇದ್ರೂ ಕಮೆಂಟ್ ಮಾಡಿ. ಓಕೆ, ಇವಾಗ ನಾವು ಇಷ್ಟು ಅರೈವಲ್ಸ್ನ ನೋಡಿದ್ವಿ ಅಲ್ವಾ. ಇವತ್ತು ನಿಮಗೆ ತುಂಬ ಅರೈವಲ್ಸ್ ಬಂದಿದೆ ಅನ್ನೋದಲ್ವಾ. 1,25,000 ಬ್ಯಾಗ್ಸ್ ಬಂದಿದೆ ಅಂದರೆ ರೇಟು ಹೇಗಾಗತ್ತೆ. ನಾವು ಇವಾಗ ರೇಟ್ ಬಗ್ಗೆ ಮಾತಾಡೋದಾದರೆ, ಇಷ್ಟು ಅರೈವಲ್ಸ್ ಬರ್ತಾ ಇದೆ. ನಮ್ಮ ಕರ್ನಾಟಕ ಕಡೆಯಿಂದನೇ ಈ ಸರ್ತಿ ಜಾಸ್ತಿ ಈರುಳ್ಳಿ ಬೆಳೆದಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರೂ ಈರುಳ್ಳಿದೇ ರಾಶಿ ಆಗಿದೆ, ಎಲ್ಲ ಕಡೆ ಈರುಳ್ಳಿ ಬೆಳೆದಿದ್ದಾರೆ. ಆ್ಯಂಡ್ ಅರೈವಲ್ಸ್ ಕೂಡ ಅದೇ ರೀತಿಯೇ ಬರ್ತಾ ಇದೆ. ಇವತ್ತು ರೇಟ್ ಜಾಸ್ತಿ ಆಗಬಹುದು ಅಂತ ಹೇಳಿಬಿಟ್ಟು ಎಲ್ಲ ರೈತರು ತಗೊಬಂದ್ಬಿಟ್ಟಿದ್ದಾರೆ. ಇವಾಗ ಕರ್ನಾಟಕ ಕಡೆಯಿಂದನೇ ಅರೈವಲ್ಸ್ ಜಾಸ್ತಿ ಇರೋವಂಥದ್ದು. 1,00,000 ಬ್ಯಾಗ್ಸು ಬರೀ ನಮ್ಮ ಕರ್ನಾಟಕದ ಕಡೆಯಿಂದನೇ ಬಂದಿದೆ. ಹಾಗಾಗಿನೇ ರೇಟು ರೇಟ್ ಜಾಸ್ತಿ ಹೇಗಾಗತ್ತೆ. ಆ್ಯಂಡ್ ಅದೇ ರೀತಿಯೇ ವ್ಯಾಪಾರಿಗಳು
ಬೇಕಲ್ವಾ, ಗ್ರಾಹಕರು ಅದೇ ರೀತಿಯೇ ಬೇಕಲ್ವಾ. ಈಗ ಒಂದೇ ದಿನ ಸಡನ್ನಾಗಿ ಈ ರೀತಿ ಬಂದರೆ ಎಲ್ಲಿಗೆ ಹೋಗುತ್ತೆ ಮಾರ್ಕೆಟು, ರೇಟ್ ಎಲ್ಲಿಗೆ ಹೋಗುತ್ತೆ. ಹಾಗಾಗಿನೇ 1300 ರೂಪಾಯಿಂದ 1600 ರೂಪಾಯಿ ತನಕ ಇರೋವಂಥದ್ದು. ಅದರಲ್ಲಿ ನೀವು ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ತಂದಿದ್ರೆ ಎಲ್ಲರೂ 1700 1800 ಈ ರೀತಿ ಎಲ್ಲರೂ ಹೋಗಬಹುದಿತ್ತೇನೋ. ಬಟ್ ಇವತ್ತು ಕ್ವಾಲಿಟಿ ಅಥವಾ ಬೆಸ್ಟ್ ಸೈಜು, ಬಿಗ್ ಸೈಜು, ಓವರ್ ಬಿಗ್ ಸೈಜು ಬಂದಿಲ್ಲ. ಹಾಗಾಗಿ ಈ ರೇಟಲ್ಲಿ ನಡೀತಾ ಇದೆ. 1600 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. ನೋಡ್ಕೊಳ್ಬೇಕಾಗತ್ತೆ, ರೈತರು ಇದನ್ನೆಲ್ಲ ಗಮನಿಸ್ಬಿಟ್ಟು ತರಬೇಕಾಗತ್ತೆ. ತುಂಬ ಜನ ನನಗೆ ಕಾಲ್ ಕೂಡ ಮಾಡಿ ಹೇಳ್ತಾ ಇದ್ದೀರಾ, ರೇಟ್ ತೀರಾ ಕಡಿಮೆ ಇದೆ ಮೇಡಮ್, ರೈತರು ಈರುಳ್ಳಿ ಬೆಳೆದಿರುವಂಥ ರೈತರು ಎಲ್ಲಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು. ನೋಡಿ ಸರ್, ಇವಾಗ ನೀವು ಎಲ್ಲಿಗೆ ಹೋಗ್ತೀರಾ ಅಂತ ಹೇಳಿಬಿಟ್ಟು, ಯಾಕಂದರೆ ಈರುಳ್ಳಿ ಅರೈವಲ್ಸ್ನ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ, ಈರುಳ್ಳಿ ರೇಟ್ನ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ, ನಮ್ಮ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀವಿ. ನಿಮಗೆ ಬೇರೆ ಯಾವುದಾದ್ರೂ ನಿಮ್ಮ ಅಕ್ಕಪಕ್ಕದ ಊರಲ್ಲಿ ಇದಕ್ಕೂ ಜಾಸ್ತಿ ರೇಟಿಗೆ ಕೊಂಡ್ಕೊಳ್ತಾರಂತ ನೀವು ದಯವಿಟ್ಟು ಹೋಗ್ಬೋದು. ಇಲ್ಲಾಂದರೆ ಇಲ್ಲ ಯಶವಂತಪುರ ಮಾರ್ಕೆಟಿಗೆ ತರ್ತೀವಿ, ನಿಮ್ಮ ಅಂಗಡಿಗೆ ತರ್ತೀವಿ, ಒಳ್ಳೆ ರೇಟ್ ಮಾಡಿಕೊಡಿ ಅಂದರೆ ನಮ್ಮ ಅಂಗಡಿಗೆ ಬನ್ನಿ, ನಾವು ಕೂಡ ಒಳ್ಳೆ ರೇಟ್ ಮಾಡಿಕೊಡ್ತೀವಿ. ಅದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಬೇಡ. ಆ್ಯಂಡ್ ನಾಳೆ ಯಶವಂತಪುರ ಮಾರ್ಕೆಟ್ ಓಪನ್ ಇದೆ, ಪದೇ ಹೇಳ್ತಾ ಇದ್ದೀನಿ, ನಾಳೆ ಓಪನ್ ಇದೆ. ಯಾವುದೇ ರೀತಿಯ ಮಾಹಿತಿ ಇದ್ರೂ ನಾವು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀವಿ. ಬೈ ಚಾನ್ಸ್ ಏನಾದ್ರು ರಜೆ ಇದ್ದರೆ, ರಜೆ ಇಲ್ಲ, ಆ್ಯಕ್ಚುಲಿ ಓಪನ್ನೇ ಇದೆ ನಾಳೆ ಮಾರ್ಕೆಟ್. ಇದು ಒಂದು ಕ್ಲಿಯರ್ ಆಗಿರುವಂತಹ ಮಾಹಿತಿ ಅಂತ ಅಂದ್ಕೊತೀನಿ. ಇದ್ರ ಬಗ್ಗೆ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕಮೆಂಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇವತ್ತಿನ ದಿನ ಏನು ರೇಟ್ ನಡೀತಿದೆ ಅನ್ನೋದನ್ನ ಎಲ್ಲರಿಗೂ ಗೊತ್ತಾಗಲಿ. ಆ್ಯಂಡ್ ಇವತ್ತು ನಿಮಗೆ ಆಲೂಗಡ್ಡೆ ಟಾಪ್ ರೇಟು 1600 ರೂಪಾಯಿ 1700 ರೂಪಾಯಿ ನಡೀತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ಈರುಳ್ಳಿ ಟಾಪ್ ರೇಟ್ ಬಂದುಬಿಟ್ಟು ನಿಮಗೆ ಕರ್ನಾಟಕದ್ದು 1600 1700 ಸೇಮ್ ಅದು ಕೂಡ. ಆ್ಯಂಡ್ ಅದ್ರ ಜೊತೆಗೆ ಮಹಾರಾಷ್ಟ್ರ ಈರುಳ್ಳಿ ನಿಮ್ಗೆ ಇವತ್ತಿನ ದಿನ 1900 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. ಹಾಗೆ ಬೆಳ್ಳುಳ್ಳಿ 100 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. ಶುಂಠಿ 6000 ಮೇಲೇ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಇದರಲ್ಲಿ ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡಿದ್ದರೋ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.